ಬರ್ತಿದ್ದೇನೆ. ಅದಕ್ಕೆ ಇದು ಗೋಣಿ ತಗೊಂಡಿದ್ದೇನೆ. ಇದು ಅಕ್ಕಿಯದ್ದು ಗೋಣಿ. ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬರ್ತದೆ ಅಕ್ಕಿಯ ಗೋಣಿಗಳೆಲ್ಲ, ಹಾಗೆ ಇದನ್ನು ತಗೊಂಡಿದ್ದೇನೆ. ಬೇರೆ ಗೋಣಿಗಳು ಇದೆ ಗೊಬ್ಬರದ್ದೆಲ್ಲ, ಅದು ಬಾಳಿಕೆ ಬರುವುದಿಲ್ಲ, ಅಷ್ಟು ಅಂದರೆ ಗಟ್ಟಿ ಇರುವುದಿಲ್ಲ. ಅದರಿಂದ ಈ ಗೋಣಿ ಒಳ್ಳೆದಿರೋದ್ರಿಂದ ಇದನ್ನು ತಗೊಂಡಿದ್ದೇನೆ. ಇದರಲ್ಲಿ ಫುಲ್ ಯೂಸ್ ಮಾಡಿಕೊಂಡು ಗಿಡ ನೆಡೋದು ಅಂದರೆ ತುಂಬ ಉದ್ದ ಆಗ್ತದೆ, ಇಷ್ಟು ಮಣ್ಣೆಲ್ಲ ತುಂಬಿಸ್ಲಿಕ್ಕೆ ಆಗೋದಿಲ್ಲ, ಮತ್ತು ಇದನ್ನು ಫೋಲ್ಡ್ ಮಾಡಲಿಕ್ಕೆಲ್ಲ ಸುಮ್ಮನೆ ಆಗೋದು ವೇಸ್ಟ್. ಅದಕ್ಕೆ ಇದನ್ನು ನಾನು 2 ಡಿವೈಡ್ ಮಾಡಿಕೊಳ್ತೇನೆ. ಸೊ 2 ಗೋಣಿಯಾಗಿ ಮಾಡಿಕೊಳ್ಬೋದು. ಹಾಗೆ ಇದನ್ನು ಅರ್ಧ ಈ ರೀತಿ ಇಷ್ಟು ಮಿಡಲಿಂದ ಕಟ್ ಮಾಡಿಕೊಳ್ತೇನೆ. ಮಿಡಲಿಂದ ಕಟ್ ಮಾಡಿಕೊಂಡಾಗ ನೋಡಿ ಈ ರೀತಿ ಬಂತು. ಒಂದು ಗೋಣಿ ಈ ಥರ ಆಯಿತು, ಮತ್ತೊಂದು ಈ ಥರ ಇದೆ, 2 ಕಡೆ ಓಪನ್ ಇದೆ. ಇದನ್ನು ನಾನು ಹೀಗೆ ಸ್ಟಿಚ್ ಮಾಡಿಕೊಳ್ಬೋದು. ನಿಮ್ಮ ಹತ್ರ ಮೆಷಿನ್ ಇದೆ ಅಂದರೆ ಇಲ್ಲಿ ಹೀಗೆ ಸ್ಟಿಚ್ ಮಾಡಿಕೊಂಡು ಇದನ್ನು ಸೈಡ್ ಮಡಚಿಕೊಂಡು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಮೆಷಿನ್ ಇದೆ, ಬಟ್ ನಾನೀಗ ಸ್ಟಿಚ್ ಮಾಡೋದಿಲ್ಲ. ನಾನೆಂತ ಮಾಡ್ತೇನೆ ಅಂದರೆ ಇದನ್ನು ಹೀಗೆ ಕಟ್ಟಿಕೊಳ್ತೇನೆ. ಈ ಥರನೂ ನೀವು ಮಾಡ್ಕೊಳ್ಬೋದು. ಇದು ಒಂದು ಸುಲಭವಾದ ಮೆಥಡ್. ಸ್ಟಿಚ್ ಮಾಡಲಿಕ್ಕೆಲ್ಲ ಟೈಮ್ ಜಾಸ್ತಿ ಬೇಕಾಗೋದಕ್ಕೆ. ಟೈಟಾಗಿ ಕಟ್ಟಿಕೊಳ್ಬೇಕು ಮಾತ್ರ. ಟೈಟಾಗಿ ಕಟ್ಟಿಕೊಂಡಿದ್ದೇನೆ. ಈಗ ಇದನ್ನು ಇದರಲ್ಲಿ ತುಂಬ ಆಳಕ್ಕೆ ಹೋಗದಂತಹ ಗಿಡಗಳು ಅಥವಾ ತರಕಾರಿಗಳು ಅಂದರೆ ಸೊಪ್ಪು ತರಕಾರಿ ಅದನ್ನೆಲ್ಲ ಆರಾಮಾಗಿ ಇದರಲ್ಲಿ ಬೆಳಿಬೋದು. ನೋಡಿ ಎಷ್ಟು ದೊಡ್ಡ ಆಗಿದೆ. ಇದೊಂದು ಗ್ರೋ ಬ್ಯಾಗ್ ಥರನೇ ಒಳ್ಳೆ ಕ್ವಾಲಿಟಿ ಇರುವ ಕಾರಣ ಇದನ್ನು ಈ ರೀತಿ ಯೂಸ್ ಮಾಡಿಕೊಳ್ಬೋದು. ಇದು ಚೆನ್ನಾಗಿ. ಇದನ್ನು ನಾನು ಸೈಡ್ ಚೇಂಜ್ ಮಾಡ್ಕೊಳ್ತೇನೆ. ಹೀಗೆ ಇದು ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತದೆ.